ಸರ್, ನೀವು ರಾಷ್ಟ್ರ ರಾಜಕಾರಣವನ್ನು ಹತ್ತಿರದಿಂದ ನೋಡಿದವರು ಸರ್. ಈಗ ತಮಿಳುನಾಡಿನಲ್ಲಿ ನಡೀತಾ ಇರುವಂತಹ ಈಗ ದೊಡ್ಡ ಪಕ್ಷ ಆಗಿ ಟಿವಿಕೆ ಬಂದಿದೆ, ಬಟ್ ಬಹುಮತ ಇಲ್ಲ, ಇನ್ನೂ ಕೂಡ ಸರ್ಕಾರ ಆಗಿರ್ತಾ ಇಲ್ಲ, ಅಲ್ಲಿ ರಾಜ್ಯಪಾಲರು ಬಹುಮತ ಸಾಬೀತುಪಡಿಸಿ ಅಂತ ಕೇಳ್ತಾ ಇದ್ದಾರೆ. ತಾವು ಹಿರಿಯ ರಾಜಕಾರಣಿ ಆಗಿದೆ, ನಿಮ್ಗೆ ನೋಡಿ, ಸಂವಿಧಾನಬದ್ಧವಾಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಗೆ ಸರ್ಕಾರ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ನಂಬರ್ 1, ಅವರಿಗೆ ಪದಗ್ರಹಣ ಕೂಡ ಆಗಬೇಕು ಮುಖ್ಯಮಂತ್ರಿ. ಅದಾದ ನಂತರ ವಾರ 10 ದಿನ 15 ದಿನ ಅವರ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು, ಅವರು ಕೊಟ್ಟಂಥ ದಿನಗಳ ಒಳಗಡೆ ಅವರು ರುಜುವಾತು ಮಾಡಬೇಕು. ರುಜುವಾತು ಮಾಡದಿದ್ರೆ ಸರ್ಕಾರ ಇದೆ. ರುಜುವಾತು ಮಾಡೋದಕ್ಕೆ ಅವಕಾಶ ಇತ್ತು. ಸಂವಿಧಾನಬದ್ಧವಾಗಿ ಯಾವುದೊಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರ್ತದೆ ಅವ್ರಿಗೆ ಪ್ರಮಾಣ ವಚನ ಮಾಡಿ ನೀವು ಪ್ರೂಫ್ ಮಾಡಿ ಅಂದರೆ ಭಾಳ ದೊಡ್ಡ ಸಂವಿಧಾನಕ್ಕೆ ಗೌರವ ಕೊಟ್ಟಂಗಾಗ್ತಾ ಇದೆ. ಇವತ್ತು ಅದಾಗ್ತಾ ಇಲ್ಲ. ಅದು ಅವರು 2 ಸಾರಿ ಭೇಟಿ ಆದರೂ ಕೂಡ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ಇದು ಸಂವಿಧಾನಕ್ಕೆ ಅಪಮಾನ ಮಾಡಿದಂಗೆ ಆಗಿದೆ. ದಟ್ ಇಸ್ ಎ ಕ್ಲಿಯರ್ ಕಟ್. ಇವತ್ತಿನ ಇದೊಂದೇ ದೇಶದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಇರುವುದರಲ್ಲಿ ಮೆಜಾರಿಟಿ ಇದ್ದರೆ ಅವರನ್ನು ಕರಿಬೇಕು, ಅವ್ರಿಗೆ ಅವಕಾಶ ಮಾಡಿಕೊಡಬೇಕು. ಅವರನ್ನು 1 ವಾರ 15 ದಿನ ಗವರ್ನರ್ ಅವರು ಅವರ ವಿವೇಚನೆಗೆ ಬಿಟ್ಟಂಥ ಸಮಯದಲ್ಲಿ ಅವರು ನೀವು ರುಜುವಾತು ಮಾಡಿ ಮೆಜಾರಿಟಿನ ಅಂತ ಕೇಳುವಂಥದ್ದು ಪದ್ಧತಿ ಹಿಂದಿನಿಂದ 175 ವರ್ಷದಿಂದ ನಡ್ಕೊಂಡ್ಬಂದಿರೋದು ಹೊಸದೇನಲ್ಲ. ಆದರೆ ಇದೊಂಥರ ಸರ್ಕಾರ ಅಥವಾ ಗವರ್ನರ್ ಅವರು ಏನು ಮಾಡಿದ್ದಾರೆ, ಯಾವ ಒತ್ತಡಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ. ಇದು ಸಂವಿಧಾನಕ್ಕೆ ಅಪಮಾನ ಮಾಡಿದ್ದಾರೆ. ಜನ ಆಕಾಂಕ್ಷೆ ಮ್ಯಾಂಡೇಟ್ ಕೊಟ್ಟರಲ್ಲ, ಮೆಜಾರಿಟಿ ಜನ, ಆ ಜನಕ್ಕೆ ಅಪಮಾನ ಮಾಡಿದಂಗೆ ಆಗಿದೆ. ಇದಾಗಬಾರ್ದಾಗಿದೆ.